ತೊಂದರೆ ನಿಮ್ಮೆಲ್ಲರಿಗೂ ಕಣ್ಣು ತೆರೆಸುವಂಥ ಮಾತಿತ್ತು. ಅಂಥ ಮಹಾತ್ಮರು ಯಾವ ಕಾಲದಾಗೂ ಇವತ್ತು ಆ ಮೌನೇಶ್ವರ ಅಜ್ಜಾರ ಹೇಳಿದಲ್ಲ ಅವ್ರಿಗತೇನ ಈ ಊರಿನ ಸಂಗಮನಾಥ ಅಜ್ಜಾರು ಅವರು ಹಂಗೆ ಪವಾಡ ಪುರುಷರು ಇದ್ದರು ಅಂತೇಳಿ ನಮ್ಮ ಹಿರಿಯರೆಲ್ಲ ಹೇಳಿದರು, ಕೇಳಿದಾಗಲೇ. ಮತ್ತು ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು, ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು, ಶಾಣ್ಯಾರನ್ನ ಕೊಂದಾರವ್ರ ಜಾತಿ ದಡ್ಡರು. ದಡ್ರು ಕೂಡಿ ಶಾಣ್ಯಾರಿಗೆ ಕೊಡೋದಕ್ಕೆ ಕಿಮ್ಮತ್ತ, ದಡ್ರೆಲ್ಲ ಶಾಣ್ಯ ಮಂದಿನ ಹುಗದಾರ ಜೀವಂತ. ಯೇಸೋ ಕ್ರಿಸ್ತನ ಕೊಂದಾರಿ ಇವರು ಎದೆಯಾಗ ಮಳಿಬಾರ್ದ, ಗಾಂಧಿ ಮುತ್ತನ ಕೊಂದಾರ ಕೂಡಿದ ಮಂದ್ಯಾಗ ಗುಂಡೋಗದ, ಅನ್ನ ಬಸವನ್ನ ಕಳಿಸ್ಯಾರ ಇವರು ಕೂಡಲ ಸಂಗಮಕ್ಕೆ, ಸುಖ ಅನ್ನೋದೇಳಷ್ಟಿಲ್ಲೋ ಶಾಣ್ಯಾರ ಜನ್ಮಕ್ಕೆ. ಹೇಳ್ತೀನಿ ಕೇಳರಪ್ಪ ಶಾಣ್ಯಾರ ಗುಟ್ಟ, ಜಾತಿ ಬಿಟ್ಟ ಜಾತ್ಯಾಗ ಹೋಗಿ ಮಾಡ್ತಾರ ಮೆಟ್ಟ. ಕಾಯ್ದೆ ಕಾನೂನು ಪುಸ್ತಕ ಬರೆದ ಅಂಬೇಡ್ಕರ, ಧರ್ಮ ಬಿಟ್ಟು ಧರ್ಮದಾಗ ಹೋಗಿ ಕುಂತಾರ. ಎಲ್ಲಿ ಇದ್ರು ಶಾಣ್ಯಾರ ಹಾರಿಸ್ಯಾರ ಕೀರ್ತಿ ಪತಾಕಿ, ಹಾರಿಡಿ ಬಂದ ಪಾರೋಳ ಕಾಳ ತಿಂದಂಗ ಕುಕ್ಕಿ. ಎಷ್ಟು ಗೊಜ್ಜಿದರು ಶಾಣ್ಯಾರಿಗೆ ಹತ್ತುದಿಲ್ಲ ಹೊಲಸ, ಶಾಣ್ಯಾರೆಲ್ಲ ತೇರಿನ ಮೇಲೆ ಇದ್ದಂಗೋ ಕೆಲಸ. ಮುಂದೆ ಇದ್ದಾಗ ಶಾಣ್ಯಾರನ್ನ ಯಾರು ಹಿಡಿದಿಲ್ಲೋ ಕೂಣ, ಸತ್ತ ಮೇಲೆ ಹೊಗಳತಾರೋ ಆ ಎಮ್ಮಿ ಹೈನ. ಸತ್ತ ಮೇಲೆ ಬೆಳಗತೈತಿ ಶಾಣ್ಯಾರ ಕೀರ್ತಿ, ದಡ್ರವಾಗಿ ಪೂಜೆ ಮಾಡ್ತಾರೆ ಶಾಣ್ಯಾರ ಮೂರ್ತಿ, ದಡ್ರವಾಗಿ ಪೂಜೆ ಮಾಡ್ತಾರೆ ಶಾಣ್ಯಾರ ಮೂರ್ತಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನಿಲ್ಲಿ ಬಂದೆ. ನಾ ಇಲ್ಲಿ ಬರುವಾಗ ಇದು ಮಹಾರಾಷ್ಟ್ರವರ, ಇದು ಹೆಂಗೆ ಏನು ಅಂತ ಕೇಳಿದ್ರೆ, ಇಲ್ರಿ ನಾವೆಲ್ಲರೂ ಕನ್ನಡಿಗರು, ನಮ್ಮ ಊರಾಗ ಕನ್ನಡ ಬಿಟ್ಟರೆ ನಾವೇನು ಮಾತಾಡೋಂಗಿಲ್ಲ ಅಂತ ಎಲ್ಲ ಹೇಳಿದರು. ಅದಕ್ಕೆ ನನಗೆ ಭಾಳ ಇದು ಅನಿಸ್ತೀವಿ, ಒಂದು ಖುಷಿ ಅನಿಸ್ತೀವಿ. ಬೆಂಗಳೂರಾಗ ಹೋದ್ರೆ ತಮಿಳ, ತೆಲುಗ, ಮರಾಠಿ ಅಲ್ಲಿ ಮಾತಾಡ್ತಾರೆ, ಧಾರವಾಡದಾಗ ಮರಾಠಿ ಮಾತಾಡ್ತಾರೆ, ಬೆಳಗಾವ್ದಾಗ ಮರಾಠಿ ಮಾತಾಡ್ತಾರೆ. ಈ ಮರಾಠಿ ಏರಿಯಾದಾಗ ಇಷ್ಟು ಕನ್ನಡದ ನನ್ನ ಬಳಗ ಐತಲ್ಲ, ಈ ಕನ್ನಡದ ಕುಲಕೋಟಿಗೆ ನನ್ನ ಶರಣಾರ್ಥಿಗಳನ್ನು ಹೇಳ್ತಾರೆ. ಯಾಕಂದ್ರೆ ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟತಾರೋ ಗಟ್ಟಿ, ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟತಾರೋ ಗಟ್ಟಿ, ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ. ಅಧಿಕಾರದ ಆಶೆಗೆ ಬಡದಾಡ್ತಾರೋ ದೇಶೇ ಆಳವರು, ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರೆ ಸಾಧು ಸಂತರು. ವೀರ ಸೂರರು ಬಡದಾಡ್ತಾರೋ ರಣರಂಗದ ಒಳಗೆ, ಶರಣರ ದಾಸರು ಮಾಡ್ಯಾರ ಜಳಕ ಜ್ಞಾನದ ಹೊಳೆಯಾಗ. ಶರಣರ ಮಾತಿನ ಒಳಗ ಹರಿದವು ಅಮೃತದ ಹೊಳೆಯ, ಎಂಥ ದಡ್ಡರು ಎದೆಯಾಗಿ ನೋಡುವಂಗೆ ಬಡದಾರ ಬುದ್ಧಿ ಮಳೆಯ. ಶರಣರ ದಾಸರು ಕವಿಗಳ ಸಂತರು ದೇಶದ ಸಂಪತ್ತ, ಬೆಲೆಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ. ಶರಣರ ದಾಸರ ಕವಿಗಳ ಸಂತರಿಗೆ ಆಡಿದವರು ನಿಂದಿ, ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟುತ್ತಾರ ಆ ಊರಿಗೆ ಹಂದಿ. ರತ್ನದ ಬೆಳಕಿನ ಒಳಗ ರಾತ್ರಿ ಮೇದಂಗೋ ಸರ್ಪ, ಶರಣರ ಸತ್ತಿಗೆ ನೆಳ್ಳಾಗ ಹಾಡ್ತಾನೆ ಬೀಳಿಗೆ ಬಿದಿರಿಸಿದ್ದಪ್ಪ. ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟುತ್ತಾರು ಗಟ್ಟಿ, ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳುವತ್ತಾರು ಮೆಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾ ಇಲ್ಲಿಗೆ ಬರೋ ಮುಂದೆ ಇಷ್ಟು ನಮ್ಮ ಕನ್ನಡದ ಅಭಿಮಾನದ ಬಳಗ ಇಲ್ಲೈತಂತ ಗೊತ್ತಾದದ್ದು ನನಗೆ ಇವತ್ತು ನನಗಿದು ಗೊತ್ತಾದದ್ದು. ಇಂಥ ಕನ್ನಡದ ಬಳಗಾಣ ನಾನು ಯಾಕೆ ಈ ಊರನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಬಾರ್ದು ಅಂಥೇಳಿ ನನ್ನ ಮನಸ್ಸಿನಾಗ ಉಕ್ಕಾಕತ್ತೈತಿ. ಅಕಸ್ಮಾತ್ ನಾ ಮಾತಾಡೋ ಎಲ್ಲರ ಬೆಂಗಳೂರಿಗೆ ಹೋದೆ ಅಂದ್ರೆ ಮೊದಲು ಈ ಮಾತು ಹೇಳೇ ಬಿಡ್ತೀನಿ. ಏನೋ ಮರ ಇಟ್ಟೆಲ್ಲ ಗುದ್ದಾಡ್ತೀರಿ, ನಮ್ದು ಮೂಲ್ಯಾಗ ನಮ್ಮ ಕನ್ನಡ ಬಳಗೈತಿ, ಅದನ್ನ ಕಿತ್ಕೊಂಡು ಬಂದು ಕಾಡಿ ನಮ್ಮ ಕುಲ್ಲಾಗ ಕೂಡಿಸ್ಕೋರಿ ಅಂತ ಹೇಳಕ್ಕೆ. ಅದಕ್ಕೆ ನೀವೆಲ್ಲರೂ ಅದ್ಭುತದ ನಮ್ಮ ಕನ್ನಡದ ಅದಕ್ಕೆ ಹಾವಿಗೆ ಹುತ್ತಬೇಕು, ಹೆಣ್ಮಕ್ಳು ಮೂಗಿನ್ಯಾಗ ನತ್ತಬೇಕು, ಗಂಡ ಹೆತ್ತಿ ಜತ್ತಬೇಕು, ಬಾಳೆ ಮಾಡಾಕೊಂದು ಗತ್ತು ಬೇಕು, ಬದುಕಾಕೊಂದು ಪತ್ತು ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ಯಾರ. ಒಂದು ಪತ್ತು ಬೇಕು. ಎಲ್ಲರೂ ಒಂದು ಈ ಊರನವ್ರು ಎಲ್ಲರೂ ಒಂದ ತಾಯಿ ಮಕ್ಕಳಿಗೈತೇನೆ. ಅಕಸ್ಮಾತ್ ಒಂದಿಟ್ರ ಅರ್ಧಂಬರ್ಧ ಕಲ್ತಿರ್ತಾರೋ, ಏನೆಲ್ಲ ಮಾಡ್ಕೇರಿಂದ ಏನೆಲ್ಲ ಮಾಡ್ತಿರ್ತಾರೋ, ಯಾವುದು ಗೋಜಿ ಹೋಗ್ಲಾರ್ದ ಒಟ್ಟರು ಒಂದ ತಾಯಿ ಮಕ್ಕಳಿಗತೇನ
ಚೆನ್ನಾಗಿ ಕೂಡಿದಂಥ ಎಲ್ಲ ಹಿರಿಯರಿಗೂ ನನ್ನ ತಾಯಿಯಂದಿರಿಗೂ ನನ್ನ ಮೊದಲ ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ. ಯಾಕಂದ್ರೆ ನಾ ಅಲ್ಲೇ ಕೆಲ್ಲೇ ಹೋಗಿದ್ನಿ, ನೋಡ್ತಿದ್ನಿ, ಅಲ್ಲೇ ಹೋಗಿ ನೋಡ್ತಿದ್ನಿ, ಇಲ್ಲೇ ನೋಡಕತ್ತೀನಿ. ಇವತ್ತು ನಾನು ಯಾವುದನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದೆವೋ ಆ ನನ್ನ ತಾಯಿಗಳು ಇವತ್ತು ಇಲ್ಲಿ ಒಟ್ಟರು ಅದಾರ. ಇವತ್ತಿದು ಯಾರು ಅದಾರ ಅಂದ್ರೆ ತಲೆ ತುಂಬ ಶರ್ಗ್ ಹೊತ್ಕೊಂಡವ್ರು, ಹಣೆ ತುಂಬ ಕುಂಕುಮ ಹಚ್ಕೊಂಡವ್ರು, ಮೈ ತುಂಬ ಶರ್ಗ್ ಮುಚ್ಕೊಂಡು ಕೂತ ನನ್ನೆಲ್ಲ ತಾಯಿಗಳಿಗೆ ನಾನು ಮೊದಲು ಶರಣಾರ್ಥಿ ಹೇಳ್ತೀನಿ. ಯಾಕಂದ್ರೆ ಅಲ್ಲೆಲ್ಲ ಪಟ್ಟಣದಾಗ ನೋಡ್ಬೇಕು ಅವ್ರ ಕೂದಲೇನು, ಅವ್ರ ಆಕಾರ ಏನು, ಅವ್ರ ನಡಿಗೇನು, ಅವ್ರ ಬದುಕೇನು, ಎಂಥ ಬದುಕ್ರಿ. ತಿಪ್ಪ್ಯಾನ ನಾಯಿ ಸಿಕ್ಕಿ ಅವ್ರ ಹಂಗೆ ಬದುಕುವುದಿಲ್ಲ, ಆ ಪತಿ ಬದುಕ್ತಾರ. ಇದು ಮಾಡುವಂಥರ ಬದುಕು. ಈಗೇನು ಕೂತಿರಲ್ಲ, ಎಲ್ಲರೂ ನೋಡಿ, ಎಲ್ಲರೂ ಹೆಣ್ಮಕ್ಳು ನಡು ಕುಂದಿಸಿ ಎಲ್ಲ ಹಿರಿಯರು ಗಟ್ಟಿ ಕೂತಿರಿ. ಇದು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ. ಇವೆಲ್ಲ ಯಾಕೆ ಮಾಡ್ತಾರಂದ್ರೆ, ಇಂಥವೆಲ್ಲ ನೆನಪುಗಳನ್ನ ಮಹಾತ್ಮರ ನೆನಪನ್ನು ಯಾಕೆ ಮಾಡ್ತಾರಂದ್ರೆ ಅವ್ರು ನಮಗೆ ನೆನಪು ಹಾಕಿರ್ಬೇಕು. ಈಗ ನೋಡ್ರಿ, ಹಾಲು ಉಕ್ಕುವಾಗ ಒಂದು ಹನಿ ನೀರು ಯಾಕೆ ಹಾಕ್ತಾರೆ ಹೆಣ್ಮಕ್ಳು? ಹಾಲು ಉಕ್ಕಿ ಕೆಡಬಾರ್ದು ಅಂತೇಳಿ ನೀರು ಹಾಕ್ತಾರೆ. ಅದ ಒಂದಿಟ್ಟು ಪತ್ತಿ ಈ ಎಣ್ಣೆ ಹಾಕ್ತಾರೆ, ಮತ್ತೆ ಎಣ್ಣೆ ಹಾಕ್ತಾರೆ. ಎದಕ್ಕೆ? ಅದು ಎಣ್ಣೆ ದೀಪ ಆರಬಾರ್ದು ಅಂತೇಳಿ. ಹಂಗೆ ನಮ್ಮ ಬದುಕನ್ನು ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡು ನಮ್ಮ ಹಿರಿಯರು ಗಟ್ಟಿಯಾಗಿ ಇಟ್ಕೊಂಡು ಬಂದಿರಿ. ಅದಕ್ಕೆ ಇದನ್ನು ನನಗೆ ಹೇಳಿದ್ರೆ ಬರೋದು ಇಲ್ರಿ, ನಮ್ದೆಲ್ಲ ಜಾನಪದದ ಬಳಗೈತಿ, ನೀವೆಲ್ಲ ಜಾನಪದ ಮಾತಾಡ್ರಿ ಅಂತ ಹೇಳಿದರು. ಕರೆನಾ? ಎಳಿವುಣ್ಣು ಬರ್ರೋ ಕನ್ನಡ ತೇರ, ಎಳಿವುಣ್ಣು ಬರ್ರೋ ಕನ್ನಡ ತೇರ, ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ, ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರೋ ತೇರಿಗಾಲಿ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ಹಗಲು ರಾತ್ರಿ ನಾಡಿಗೆ ದುಡದ, ಮನಸ್ಸನ್ನುವ ಮರ ಕಡದ, ಜ್ಞಾನದ ಬಾಚಿಲಿ ಕಟ್ಗಿ ಕೆತ್ತಿ ಚಿತ್ತರ ತೆಗೆದಾರ ಏನು ಚಂದೈತಿ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ಕೆತ್ತಿದ ಕಟ್ಗಿ ತೇರ ಮಾಡಿಸಿ, ಹಿರಿಯರ ಗಾಲಿ ತೇರಿಗೆ ತೊಡಸಿ, ಒಂದಗೂಡಲಂತೆಲ್ಲರ ಮನಸ, ಸಾಹಿತ್ಯ ಎಂಬುದು ಇಟ್ಟರ ಕಳಸ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ಜಾತಿ ಭೇದ ಎಲ್ಲನು ಮರ್ತ, ಇನ್ನರ ನಾವು ಹಿಡಿಯುಣ್ಣು ಗುರುತ, ಜಾತಿ ಭೇದ ಎಲ್ಲನು ಮರ್ತ, ಇನ್ನರ ನಾವು ಹಿಡಿಯುಣ್ಣು ಗುರುತ, ತೇರು ಜಗ್ಗುನೋ ಎಲ್ಲರೂ ಕೂಡಿ ಕನ್ನಡಮ್ಮಗ ಶರಣ ಮಾಡಿ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ದೂರ ಯಾಕೆ ನೀವು ಸರದ ನಿಂತಿರಿ, ತೇರಿನ ಹಗ್ಗಕ್ಕೆ ಕೈಯ ಹಚ್ಚರಿ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಅಂತ ಹೇಳ್ತಾ, ನೀವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ್ನ ಗಟ್ಟಿಯಾಗಿ ಇಟ್ಕೊಂಡು ಕೂತಿರಲ್ಲ. ಅದು ಭಾಳ ದೊಡ್ಡದು. ಅದಕ್ಕೆ ಯಾವುದು ನನಗನಿಸ್ತೈತಿ, ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಬ್ಯೂರಾಂಗ್ ಕಾಣೋದಿಲ್ಲ. ಕರೆನೇ ಇರಬೇಕು. ಯಾವಾಗಲೂ ನಿಮ್ಮ ಮುಂದೆ ಹೇಳ್ತೀನಿ, ರಾಜಕೀಯ ಅವ್ರು ಏಟು ಬೇಕು ಅಟ್ಟ ಉಪಯೋಗ ಮಾಡ್ಕೊಂಬಿಡ್ರಿ, ರಾಜಕೀಯ ಅವ್ರು ಬೆನ್ನು ಹತ್ತಿ ಹೋಗ್ಬೇಡ್ರಿ. ರಾಜಕೀಯ ಅವ್ರು ಅಂದ್ರೆ ಭಾಳ ಡೇಂಜರ್ ಕಂಪ್ನಿ ಅವರು. ಯಾವ ಹೊತ್ತಿನಾಗ ಬಾಂಬ್ ಬಿಟ್ಟು ಯಾರು ಬಣ್ಮಿ ಸುಡ್ತಾರೋ ಯಾರು ಮಣಿ ಸುಡ್ತಾರೋ ಗೊತ್ತಿಲ್ಲ. ನೀವೆಲ್ಲರೂ ಏನು ಕೂಡಿ ಚಂದಂಗಿದ್ರಲ್ಲ ಹಿಂಗೆ ಕೂಡಿರಿ. ಜನ ಜಾತಿಗೆ ಆದಿತ್ತು ನೀವು ಅವರ ಏನು ಮಾಡಿಬಿಡ್ತಾರೆ, ಜಾತಿ ಜಗಳ ಹಚ್ಚಿ ಏನೆಲ್ಲ ಅಕಾಡಿದಾಟ್ ಇಕಾಡ್ಯಾಟ್ ಹಾಲಿನಂತ ಮನಸ್ಸಿನಾಗ ಉಪ್ಪು ಹಾಕಿ ಮನಸ್ಸನ್ನು ಕೆಡಿಸಿ ನಮ್ಮನ್ನು ಒಡಿಸಿ ನಮ್ಮನ್ನು ಹಾಳಾಕ್ ಬರ್ತಾರು. ಮತ್ತು ಬಾತಿಗೆ ಬಾರ್ದವ್ರು ಊರಾಗ ಬಂದು ಹೊಕ್ಕ ಇದು ಮಾಡಿದ್ರೆ ಅಂದ್ರೆ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲ ದೂರ ಆಕ್ಕಾವು. ಅವನ್ನೆಲ್ಲ ದೂರ ಮಾಡ್ಕೋಬೇಡ್ರಿ. ನಿಜವಾಗ್ಲೂ ನೀವೆಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳು, ನೀವು ಒಂದೇ ತಾಯಿ ಮಕ್ಕಳಿಗತ್ತೇನ. ಜನ ಜಾತಿಗೆ ಆದಿತ್ಯ ಮರಳ, ಜಾತಿ ಒಳಗೆ ಹತ್ತೈತಿ ಜಗಳ, ಹತ್ತಿ ಉರುತೈತಿ ಜಾತಿ ಊರಿ, ಅವ್ರವ್ರ ಜಾತಿ ಅವ್ರಿಗೆ ಒಯ್ಯಿರಿ. ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದ್ರ ತೆಳಗ ಜಗ್ತಾರ, ಅವ್ರ ಜಾತಿ ಅವ್ರ. ಎಲ್ಲಿ ಹೋದರೂ ಸೇರಿಕೆ ಇಲ್ಲ, ಹೋಗು ಬಂಡಿದ ಬಿಚ್ಚರಿಕೆ ಇಲ್ಲ. ಜಾತಿ ಒಳಗಿಲ್ಲ ಸೇರಿಕೆ, ಜಾತಿ ಚಪ್ಪರಕ್ಕೆಲ್ಲ ತೂತಿನ ನೆರಕಿ. ಉಳ್ಕ ಹತ್ತಿದಾಗ ಹತ್ತಿಯ ಹಣ್ಣ, ಮ್ಯಾಲ ಚಂದ ಬಾಳ ಜಾತಿಗೆ ಬಣ್ಣ. ಬರುವಾಗ ಬೆಣ್ಣಿಂದ ಬರೋದಿಲ್ಲ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ. ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟಾರು, ಮಾನವ ಜಾತಿ ಒಂದು ಅನ್ನೋದು ಮರ್ತಾರೋ. ನಾವೆಲ್ಲರೂ ಮಾನವರು, ಯಾವ ಜಾತಿಯವರೇ ಇರಲಿ
ಈ ಊರಾನಾಗೇನು ಈ ಊರಾಗ ಏನಿದಿರಲ್ಲ, ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು, ಯಾರೂ ಹೊರಗಿನವರಿಲ್ಲ, ಯಾರೂ ಬೇರೆ ಭೇದಿಲ್ಲ. ಆದ್ರೆ ಇವತ್ತಿಗೆ ನೀನು ಇಲ್ಲಿ ನಾ ಆ ಕಡೆ ಎಲ್ಲ ನೋಡಕತ್ತೀನಿ, ಹೆಣ್ಣು ಮಕ್ಕಳು ಗಂಡು ಹುಡುಗರಿಗೆ ಹೆಣ್ಣು ಸಿಗೋಲು ಎಲ್ಲ ಕಡೆ ನೋಡಕತ್ತೀನಿ. ಏನು ಅಂದ್ರೆ ಆ ಕಡೆ ಎಲ್ಲ ಏನು ಬಿಡ್ದತ್ತಂದ್ರೆ ನೌಕರಿ ಅವ್ನು ಬೇಡಕತ್ಯಾರ. ಹಳೆಯ ನೌಕರಿ ಅವ್ನು ಇರ್ಬೇಕತ್ತ. ಹೊಲ ಮಣಿ ಎಟ್ಟಕೊಂದು ನೋಡ್ರಿ ನಿಮ್ಮ ಮುಂದೆ ಹೇಳ್ತೀನಿ, 10 ಕೂರಿ ಹೊಲ, ಬಾಯಿ ಕಬ್ಬ ನೀರ ಎಲ್ಲ ಇರ್ತೈತಿ. ಅವಾಗ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರ, ಗಟ್ಟು ರೈತಗೆ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರು. ಅವ್ನು ಸೊಂಡದ ಮ್ಯಾಗ ಉಡ್ದಾರ ವಾಜ್ಯಾಗಿರ್ತೈತಿ, ಅವಾಗ ನೌಕರಿ ಅವಾಗ ಹೆಣ್ಣು ಕೊಡ್ತೀವಿ ಅತ್ತಾರ. ಅದಕ್ಕೆ ನೀವು ನೌಕರಿ ಅವಾಗ ಹೆಣ್ಣು ಕೊಡ್ತೀವಿ ಅಂತೇಳಿ ತಾಯಿಗಳ್ರೆ ನೀವು ಯಾರೂ ಅನ್ಬೇಡ್ರಿ. ಯಾಕಂದ್ರೆ ನಿಮ್ಮ ಮನೆಗೆ ಚಲೋ ಹಳೆಯ ಮಗಳು ಕೊಡ್ಬೇಕಾದ್ರೆ ಹಳೆಯ ಚಲೋ ಅವ್ನು ನಡಿ ನುಡಿ ಚಲೋ ಇತ್ತಂದ್ರೆ ಅವ್ನು ಬಡವ ಇರಲಿ ಸಾಹುಕಾರ ಇರಲಿ, ಅವ್ರು ತಿಪ್ಪಿ ಮೇಲೆ ನಿಂತು ಬಾಳೆ ಮಾಡ್ಕೊತಿರ್ಲಿ, ಅವನು ಹೆಂಡತಿ ಸಲುತ್ತಾನು ಅನ್ನೋದು 10 ಮಂದಿಗೆ ಗೊತ್ತಾಕೈತೆ. ಅದು ಗೊತ್ತಾದ್ರೆ ಅವ್ನ ಮಗಳು ಕೊಟ್ಟಂದ್ರೆ ಅವ್ರು ಬಾಳೆ ನೆಟ್ಟಗೆ ಮಾಡಿದ್ರೆ ನಿಮಗೆಲ್ಲ ಪುಣ್ಯ ಬರ್ತೈತಿ. ನೀವೆಲ್ಲ ಹಿರಿಯರು ಯಾರು ಈಗ ನೋಡ್ರಿ ಅವೆಲ್ಲ ಏನು ಮಾಡ್ತಾರೆ ಅಂದ್ರೆ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು, 10 ಆಳು ಕೊಟ್ಟ ಬಿತ್ತಾಳು ತೊಗೊಂಬ ಹತ್ತಿದ್ರು, 10 ಆಳು ಕೊಟ್ಟು ಬಿತ್ತಾಳು ತೊಗೊಂಬ ಅಂತ ಹೇಳ್ತಿದ್ರು. 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತ ಹೇಳ್ತಿದ್ರು, ಒಂದು ಸುಳ್ಳು ಹೇಳಿ. ಈಗ 1000 ಸುಳ್ಳು ಹೇಳಿ ಲಗ್ನ ಆಗೋದು ನಿಂದ್ರಸವ್ರು ಬಂದಾರ. ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು, ಉರುವ ಬೆಂಕಿ ಒಳಗೆ ಹುಲ್ಲ ಒಯ್ಯವರು, ಕಾಣಂಗಿಲ್ಲ ಹೊರಗಿನ ಮಂದಿಗೆ, ಉಡ್ದಂಗೆ ಇವರಿಗೆ ಜೋಡ ನಾಲಿಗೆ, ಕೇಳೋಂಗತ್ತಾರ ನೀನು ಬಿಡಬೇಡ, ಕೊಡೋಂಗತ್ತಾರ ಅವಂಗ ಕೊಡಬೇಡ, ಊರಾಗ ಜಗಳದ ಹುಕ್ಕಿ ಹತ್ತಿಸಿ ದಡ್ಡರ ಕಡೆಯಿಂದ ಶಾಣ್ಯಾರನ್ನ ಬಡಿಸಿ ಬರ್ತಾರ ಹತ್ತಿದ್ದು ಉರಿ ಆರ್ಸಾಕ, ಕಟ್ಟಿ ಮೇಲೆ ಕುಂತ ನ್ಯಾಯ ಹರಿಯಾಕ. ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು, ಎಲ್ಲ ಕಡೆ ಇಂಥ ಮಂದಿ ಭಾಳ ಆಗೈತಿ. ನೀವು ಅಂಥದಕ್ಕೆ ಜಾಗ ಕೊಡಬೇಡ್ರಿ. ನೀವೇನು ಹೆಂಗಾದ್ರೆ ಅಂದ್ರೆ ಹಾಲು ಹೆಪ್ಪ ಹಾಕಿದ್ರೆ ಹೆಂಗೆ ಗಪ್ಪಣ ಬೆರ್ತ ಮಜ್ಜಿಗೆ ಬೆಣ್ಣೆ ಹಾಕೈತೋ ನೀವು ಹಂಗೆ ಇರ್ರಿ. ಇದು ಹೆಂಗೈತಿ ಹಿಂಗೆ ಅದ್ಭುತವಾಗಿರ್ರಿ ಅಂತ ನನಗೆ ಇಟ್ಟೋತಕ್ಕ ಹೇಳಿದರು. ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ, ನಮ್ಮೆಲ್ಲ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದರು. ಕಣಯಾರ ಕಡದಾರೋ ನೀರ್ಯಾರ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು, ಹಂತಿಯ ಹೊಡಿಯವರು ಹಂಚಿಕಿ ತೆಗದಾರ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾ ಕುಡ್ದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡಿಯವರು ಹಾಡ್ತಿದ್ರು. ಬೆಳ್ಳಾನ ಬೆಳಗಾಗಿ ಬೆಳ್ಳಿ ಮೂಡಲಾರ್ದ ಒಳ್ಳಳ್ಳಿ ಮೇನ ಗರಿ ತೆಗೆದ ಆಡ್ಯಾವು ಗರ್ತಿ ಗಂಗವನ ಉಡಿಯಾಗ. ಎಷ್ಟು ಅದ್ಭುತ ಮಾತನ್ನು ನಮ್ಮ ಹಿರಿಯರು ಹಾಡ್ತಿದ್ರು, ನಮ್ಮ ಹಿರಿಯರು ಹೇಳ್ತಿದ್ರು. ಆ ಹಂತಿ ಹೇಳ್ತಿದ್ರು, ಹಂತಿ ಹಾಡಾಗ ಹೇಳ್ತಿದ್ರು, ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ, ಹಾಡ ನಮ್ಮಲ್ಲೇ ಹಾಗೆ ಎಲೆ ಹುಡುಗ ಹಳಿಸಿಯರು ತಂದು ಆಳ್ಕೋರು. ಹಳ್ಳದ ದಂಡಿಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಿಕೆ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿಪದ್ದವ್ರು ಇರೋದ್ರ ಮ್ಯಾಗ ಹಾಡ್ತಿದ್ರು. ಅವ್ರು ಹಾಡ್ತಿದ್ರು, ಹಂತಿಪದ್ದವ್ರು ಹಾಡ್ತಿದ್ರು. ಲಗ್ನದಾಗ ಬೀಗರು ಮಣಿಗೆ ಬಂದ್ರೆ ಅವ್ರು ಎಂತಿಂಥ ಪದಗಳು ಹಾಡ್ತಿದ್ರು. ಅವು ಎಂಥವು ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು, ಹಾಡಿದ್ರ ಅಂದ್ರ ಚಂದ, ಮದ್ವೆ ಅಂದ್ರ ಚಂದ ಅಂತ. ಹಾಡಿದ್ರ ಮದ್ವೆ ಅಂದ್ರ ಚಂದ ಅಂತ, ಸತ್ತಾಗ ಕೂತ್ ಹತ್ರ ಹೆಣ ಚಂದ ಅಂತ. ನಮ್ಮ ಹಿರಿಯರು ಹೇಳ್ತಿದ್ರು ಈ ಮಾತು. ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ, ನಿಜವಾಗ್ಲೂ ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು, ಹೆಣ್ಮಕ್ಳು ಹೊಟ್ಟಿಲಿ ಆದಾಗ ಆ 4 ಬಂಕಿ ಬುತ್ತರೊಡಿ ತಂದಾಗ ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿವಿಯಾಗ ನೋಡಿ ಹೆಣ್ಣ ಗಂಡ ಆಯ್ತತ್ ಹೇಳ್ತಾರೆ. ಈಗ ಆವಾಗ ನಮ್ಮ ಹೆಣ್ಮಕ್ಳಿಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಈಗ ಇದನ್ನೇ ಹಾಡುತ್ತಾಳಂತ ಹೇಳ್ತಿದ್ರು. ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು. ಹೆಂಗೆ ಹೇಳ್ತಿದ್ರು ಅಂದ್ರೆ, ಆ ಎಂಬಲ್ ಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ, ಆಕಿ ಹುಗ್ಗಿ ತಾಡ್ನ್ಯಾಗ ಕೈ ಇಟ್ಟರೆ ಗಂಡು ಹೊಡ್ತಾಳ, ಕರ್ಚಿಕಾಯಿ ಕೈಯಾಗ ಹಿಡಿದ್ರೆ ಹೆಣ್ಣು ಹೊಡ್ತಾಳ ಅಂತೇಳಿ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು. ಹೌದಲ್ಲ, ಕರೆ ಹೇಳ ತಾಯಿಗಳ್ರೆ ಹೇಳ್ತಿದ್ರು. ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು.
ಅವಾಗ ಹೇಳ್ತಿದ್ರು. ಮತ್ತು ಇನ್ನೊಂದು, ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು, ಇವತ್ತು ಸತ್ತವ್ರು ಇಂಥ ಪ್ರಾಣಿ ಒಳಗೆ ಅವನ ಜೀವ ಹೋಗೈತಿ ಅಂತೇಳಿ ಇಲ್ಲೇ ಕೂತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು. ಎಂಥ ಮಾತು ಅಂದ್ರೆ, ಅವಾಗ ಆ ಸತ್ತ 3 ದಿವಸಕ್ಕೆ ತೌಡು ಕುಟ್ಟಿ, ಜೋಳದ ತೌಡ ಗೋಧಿ ತೌಡ ಕುಟ್ಟಿ ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಗೊಳಲ ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರೆ, ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರೆ ಆ ತೌಡದೊಳಗೆ ಆ ಬೆಕ್ಕಿನ ಹೆಜ್ಜಿ, ನಾಯಿ ಹೆಜ್ಜಿ, ಕೂಸಿನ ಹೆಜ್ಜಿ ಮೂಡ್ತಿದ್ವು. ಆ ಹೆಜ್ಜೆ ಮೂಡ್ತಿದ್ವು ಅತ್ತ. ಅವ್ರು ಇಂಥ ಜಾತ್ಯಾಗ ಹುಟ್ಟತಾನ ಮುಂದೆ ಇಂಥ ಜಾತ್ಯಾಗ ಅವ್ನ ಜೀವ ಹೋಗೈತೆ ನೋಡತ್ತೇಳಿ ಇಲ್ಲೇ ಕುತ್ಕೊಂಡು ಹೇಳ್ತಿದ್ರು. ಈಗೇನು 16 ಮಂದಿ ಹದಗಾರ ಕೂಡಿ ಚರ್ಮ ಹದಗೆಡ್ಸಿ ಇಟ್ಟಾಗ ಆಗಿಬಿಟ್ಟೈತಿ. ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಾಪಟ್ಟಿ, ಏನು ಗೊತ್ತಿಲ್ಲ. ಅವಾಗ ನಮ್ಮ ಹಿರಿಯರು ಮುದುಕ್ರ ಇಲ್ಲೇ ಗೌಂಟಿ ಅಗ್ಸುದ್ದಿ ಹಿಂಗೆ ಹಿಡಿದು ನೋಡಿದ್ರೆ ಇದು ಆಗೈತೆ ಅಂತ ಹೇಳ್ತಿದ್ರು. ಕಾಮಣಿ ಆಗೈತೆ ಅಂದ್ರೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಆಗೈತೆ ಅಂತ ಹೇಳ್ತಿದ್ರು. ಬರೀ ಕೈ ಹಿಡಿದು ನೋಡಿದ್ರೆ ಈ ಹುಡುಗಿ ಹೆಸರ ಈ ಇಟ್ಟ ದಿವಸ ಆಗೈತಿ ಈ ಹೆಣ್ಮಳಿಗೆ ನಿತ್ತಂತ ಹೇಳ್ತಿದ್ರು. ಅಂಥ ನಮ್ಮ ಹಿರಿಯರು ಈಗೆಲ್ಲ ಆ ಶಾಣ್ಯಾರು ಬಂದ ಭಾಳ ಮಂದಿ ಕೂಡ್ಕಂದು ಹೇಳ್ತಾರ, ಏನೂ ಇಲ್ಲ. ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನು ಜೋಡ, ನಾನು ನಮ್ಮವ್ವ ಸರಿಜೋಡ, ನಾನು ನಮ್ಮವ್ವ ಸರಿಜೋಡಿಲಿ ಬರುವಾಗ ಬಾಗಾದ್ಯರ ಬಾಯಿ ಬಿಡುತ್ತಾರೆ. ಅಷ್ಟು ಮಾತು. ನನ್ನವ್ವ ನನ್ನ ತಾಯಿ ಹಣ್ಣ ಹಾಗಲಕಾಯಿ, ಹಣ್ಣ ಬಂದಾವ ಕೊಣಬಾರ, ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ. ಹೆಣ್ಮಕ್ಳು ಎಂತ ಚಂದ ಅಂತಿತ್ತಾವ. ಓಡಿ ಹೋಗಲು ಬೇಡ, ಗಾಡಿ ಜಿಗಲು ಬೇಡ, ಗಾಡಿಯ ತೆಳಗ ತಿಳಿ ನೀರ, ಗಾಡಿಯ ತೆಳಗ ತಿಳಿ ನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ಹಸನುಳ ಈ ಬತ್ತಿ ಮಸಿ ಮಾಡಿ ಕೆಡಿಸ್ಯಾಳ, ಹಸಿಗೇಡಿ ಕೂಡ ಗೆಳತಾನ ಮಾಡಿದ್ರ ಬಿಸಿಲಾಗ ದಾರಿ ನಡೆದಂಗ. ಅಟ್ಟು ಅಂತಿತ್ತ ಮಾತು ಹೇಳ್ತಿದ್ರು. ಅಂಥವು ಹಣ್ಣ ಅಂತಿಂಥ ಮಾತುಗಳನ್ನ ಗಂಡಿಗೆ ಹೇಳ್ತಿದ್ರು. ಹಣ್ಣ ಹಾಗಲಕಾಯಿ ಎಣ್ಣ್ಯಾಗ ಕರೆದೀನಿ ಗಂಡಿಗೆ ಹೇಳ್ತಿದ್ರು. ಒಂದು ಇಟ್ಟ ಅವನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರುಸಿಲೆ ಜಗಳ ಮಾಡ್ತಿದ್ದಿಲ್ಲ, ಈಗಿನ ಗತಿ ರಂಬಾಟ್ ಮಾಡ್ತಿದ್ದಿಲ್ಲ. ಅವ್ರು ಹೆಂಗೆ ಹೇಳ್ತಿದ್ರು, ಹಣ್ಣ ಹಾಗಲಕಾಯಿ ಎಣ್ಣ್ಯಾಗ ಕರೆದೀನಿ, ತಂದಾರ ತಿಂದಾರ ನೋಡ ಹದಗಾರ ನನ್ನ ಮೇಲೆ, ತಂದಾರ ನೋಡ ಸೌತಿನ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಮಾತನ್ಯಾಗಣ. ನಾಯಿ ಬಾಲೋಡುವಂಕ ನಾಗರ ಹಿಡಿ ಆಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ ಅವ್ರ ಮನೆಯಾಗ ಸ್ವಸ್ಥೇರು ಡೊಂಕ ಕಡಿತನಕ. ಎಷ್ಟು ಅವತ್ತ ಬಿಸ್ಕೋತ್ ಎಂಥ ಚಂದ ಮಾತು ಹೇಳ್ತಿದ್ರು, ಎಂಥ ಇದು ಹೇಳ್ತಿದ್ರು. ಮತ್ತು ಗಂಡನ ಹೆಸರು ಹೇಳ್ತಿದ್ರು. ಗಂಡನ ಹೆಸರು ಏನು? ಕಾಲಾಗ ಪಿಲ್ಲೆ ಉಡಿಯಾಗ ಪಲ್ಲೆ, ಅವ ಅಲ್ಲೇ ನಾ ಇಲ್ಲೇ. ಬೆರಕಿ ಗಾಂಡಿ ಜಗಳ ಗಂಟಿದ್ರ ಅವ ಅಲ್ಲೇ ನಾ ಇಲ್ಲೇ. ಹೊಳಿ ಹಚ್ಚಿಕ್ಕೆ ಅವರು, ಹೊಳಿ ಹಚ್ಚಿಕ್ಕೆ ನಾವು, ಹೊಳಿ ಹಚ್ಚಿಕ್ಕೆ ಅವರು, ಹೊಳಿ ಹಚ್ಚಿಕ್ಕೆ ನಾವು. ತೆಳಗಿಳಿಲಿಲ್ಲ, ಮಾರಿ ತೊಳಿಲಿಲ್ಲ, ಗಂಡನ ನೆಲಿ ನನಗೆ ತಿಳಿಲಿಲ್ಲ ಅಂತ. ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಆಡ್ಕೋತ ಹಾಡ್ಕೋತನ ನಮ್ಮ ಬದುಕೈತಿ. ನಮ್ಮ ಜಾನಪದ ಬದುಕ ಹಾಡಿನಾಗ ನಮ್ಮ ಬದುಕೈತಿ ನೋಡಿ. ಎಂಥದ್ದು ಹೇಳ್ಕೋತ ಹೋಗಿದ್ರೆ, ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದೆ, ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದೆ, ಕರೆದ ಕೇಳ್ಯಾರ ಬಲು ಮಂದಿ, ಕರೆದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ನನ್ನ ತಮ್ಮ ಉಡಿಸ್ಯಾಣ. ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತವ್ರ ಮನೆಗೆ ಈಗ ನಳಪಳ ಬಂದಾವು, ಅವಾಗ ಇದ್ದಿದ್ದಿಲ್ಲ. ಬಾವಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹೊಕ್ಕಿದ್ರೆ ತವ್ರ ಮನೆಗೆ ಹೋಗಿ ಬಂದ್ರೆ ತವ್ರ ಮನೆಗೆ ಸೀರೆ ಉಟ್ಕೊಂಬಂದ್ರ ಅಂದ್ರೆ ಅದು ನೀರು ಕೊಡ ಬಗಲಾಗಿ ಇಟ್ಕೊಂಡು ಇದ್ದು ನೀರು ಬಚ್ಚಕ್ಕೆ ಚೆಲ್ಲಿ ಕೊಡ ತೊಗೊಂಡು ನೀರಿಗೆ ಹೋಗೋದು. ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡ್ಸ್ಯಾರ ಸೀರೆ ಅಂತ ಚಂದ ಐತೆ ಅನ್ಬೇಕಲ್ಲ. ಅದು ನಮ್ಮ ತಪ್ಪ ಉಡಿಸ್ಯಾನ, ನಮ್ಮ ಅಣ್ಣ ಉಡಿಸ್ಯಾನ, ನಮ್ಮ ತವ್ರವ್ರು ಉಡಿಸ್ಯಾರ. ಯಾರು ಹೇಳ್ಕೋತ ಹೋಗ ಅಕೃತಿ ಪಟ್ಕೋತ ಹೋಗಿದ್ರು. ಅವ್ರ ಸೀರೆ ನೋಡಿ ಇವ್ರು ಅಕೃತಿ ಪಡೋದು, ಇವ್ರ ಬದುಕು ಅವ್ರ ಅಕ್ಕ ತೆಗಿ ಎಡ್ಚ ಅವ್ರ ತವ್ರ ಮನೆ ಅವ್ರ ಅಕ್ಕಿ ಮ್ಯಾಗ ಎಡ್ ಜೀವ ಅದಾರ ಯವ, ನಮ್ಮೂ ಅದ ಯವ, ಕೊಟ್ಟಾರು ಹೊಳ್ಳಿಲ್ಲ ನಮ್ಮ ಕಡೆ ನೋಡೋಲ್ರು ಅಂತೇಳಿ ಒಂದು ಹತ್ತಿರ್ತಾರೆ. ಹಂಗೆ ಅನ್ಕೋತ ಒಂದು ನೀವು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ. ನೀವು ಈಗ ನೋಡ್ರಿ, ಗಿಡದೊಳಗಿನ ಮರ ಇರ್ತದೆ, ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ, ಎಷ್ಟು ಚಂದ ಕಾಣ್ತಿರ್ತಾವ ಅಂದ್ರೆ ಅವು ಎದುರು